ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನೋಡ್ರಿ ಅವು ಸ್ವಲ್ಪ ಬಾಂಡೆ ಎಲ್ಲ ತೊಳೆದ್ರಿ ನಮ್ಮ ಮಗಳಿನಾಗ. ನಾನು ಸ್ವಲ್ಪ ಮನೆಯಾಗೆಲ್ಲ ಕಸ ಗುಡಿಸ್ಕೊಂಬಂದ್ಯಾರೆ. ಏನೋ ಹೊರಗಡೆ ಕಸ ಗುಡಿಸ್ಬೇಕು. ನಮ್ಮ ಮಗಳಿಗೆ ಹೇಳೀನಿ ಕಸ ಗುಡಿಸು, ಸ್ವಲ್ಪ ಹೊರ್ಸ್ಲಿಗೆ ನೀರು ಹಾಕತ್ತೇಳಿ. ನಾವು ಒಳಗಡೆದ್ದು ಯಾಕಂದ್ರೆ ಅಲ್ಲಿ ಕಿಚನ್ಯಾಗ ನಿಂತು ಬಾಂಡೆ ತೊಳ್ಯಾಕತ್ತಿದ್ದಳಲ್ರಿ, ಹಾಗಾಗಿ ಇಬ್ಬರಿಗೆ ಕಿಚನ್ನಾಗ ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಒಳಗಿಂದ ರೂಮ್ನಂದು ಹಾಲು ಎಲ್ಲ ಕಸ ಗುಡಿಸ್ಕೊಂಡು ಬಂದ್ಯಾರೆ. ಹಂಗೆ ನೀರು ಕಾಯ್ದಿದ್ದು ಹಂಗೆ ನಾವು ಜಳಕ ಮಾಡಿ ಬಂದ್ಯಾರೆ. ಅವು ಇದ್ದು ಇನ್ನೊಂದು ಸ್ವಲ್ಪ ಅದಾವ್ರಿ, ಹಂಗೆ ಇನ್ನೊಂದು ಎರಡು ಸರಿ ನನಗೆ ಕೆಲ್ಸಕ್ಕೆ ಲೇಟ್ ಆಕ್ಕದಂಥೇಳಿ ನಾನು ಸ್ವಲ್ಪ ಇಡ್ಲಿ ಚಟ್ನಿ ಮಾಡಬೇಕು ನಾಷ್ಟಕ್ಕಂಥೇಳಿ ಸಾಕು ಬಿಡು ಬಾಂಡೆ ಅಂಥೇಳಿ ಬಿಡಿಸಿದೆ ರೀ. ಅವು ಒಂದೆರಡು ಆವಾಗ ಆಮೇಲೆ ತೊಳ್ಕೊಳಕ್ಕೆ ಬರ್ತದೆ. ಇವಾಗ ಹಂಗೆ ನಾನು ಕಸ ಗುಡಿಸಿ ಜಳಕ ಮಾಡಿ ಬಂದೆ. ಒಲೆ ಒರ್ಸಾಕತ್ತೀನಿ ನೋಡ್ರಿ. ಆವಾಗ ನಾವು ಒಲೆ ಒರೆಸ್ಬೇಕಂತಂದೆ, ಇಬ್ಬರಿಗೆ ಕಿಚನ್ನಾಗ ಕೆಲಸ ಮಾಡೋಕೆ ಆಗಲ್ಲಂಥೇಳಿ ಈಗ ಹೊರಗಡೆ ಕಸ ಗುಡ್ಸಾಕತ್ತಾಳ್ರಿ. ಸ್ವಲ್ಪ ನೀರು ಹೊಡೆದು ಹೊರ್ಸಲಿಕ್ಕೆ ಕುಕ್ಮದ ಹಚ್ತಾಳ್ರಿ. ನಾನು ಜಳಕ ಮಾಡಿ ಇನ್ನೂ ದೇವ್ರ ಮುಂದೆ ದೀಪ ಹಚ್ಚಿಲ್ಲ ರೀ. ಸ್ವಲ್ಪ ಇಡ್ಲಿಗೆ ಇಟ್ಟು ದೀಪ ಹಚ್ಬೇಕಂಥೇಳಿ, ಯಾಕಂದ್ರೆ ಲೇಟ್ ಆಗಿಬಿಡ್ತದ್ರೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ. ಬೆಳಗ್ಗೆ ನಾಷ್ಟ ಮಾಡಿದ್ರೆ ಸ್ವಲ್ಪ ತಿಂದು ಹೋಗಕ್ಕೆ ಬರ್ತದ್ರೆ. ಮಕ್ಕಳು ಇಬ್ಬರು ಮನೆಯಾಗಿರ್ತಾರೆ, ಅವ್ರದ್ದು ಸ್ಕೂಲು ಕಾಲೇಜು ರಜಾ ಇದ್ದಾರೆ ಇವಾಗ, ಅವರು ತಿಂತಾರಂಥೇಳಿ ಪಾತ್ರೆ ಎಲ್ಲ ಬಾಂಡೆ ತೊಳೆದಾಡ್ರಿ. ಒಂದು ಇಡ್ಲಿ ಮಣಿ ಇತ್ತು, ನಾನು ತೊಳ್ಕೊತೀನಿ ಬಿಡ ತಂದರೆ. ಒಂದು ಕುಕ್ಕರ್ ಒಂದಿದ್ದಾರೆ, ಅನ್ನದ್ದು ನೀರು ಹಾಕಿಟ್ಟಾಳ, ಉಳ್ಗಿದ್ದು ಎಲ್ಲ ತೊಳೆದಾಳ. ಕಿಚನ್ ಒರೆಸ್ಕೊಂಡ್ರಿ. ಇವಾಗ ಹಂಗೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊಟ್ರೆ ನಮ್ಮ ಮಗಳು. ಆ ಕಡೆ ಕೂತು ಎಣ್ಣೆ ಹಚ್ಚುವ ಪ್ಲೇಟಿಗೆ ಅಂದೆ ಎಣ್ಣೆ ಹಚ್ಚಾಡ್ರಿ. ಈಗ ಹಂಗೆ ಹಾಕ್ಬೇಕು ನೋಡ್ರಿ. 3 ಪ್ಲೇಟಿಗೂ ಎಲ್ಲ ಎಣ್ಣೆ ಹಚ್ಚಿಟ್ಟಾಡ್ರಿ. ಇಡ್ಲಿ ಪಾತ್ರೆ ದೊಡ್ಡದಿದೆ ರೀ. ಇದು ಜರ್ಮನಿದಲ್ರಿ, ಚೆನ್ನಾಗಿ ಬರ್ತಾವೆ ಇಡ್ಲಿನೂ. ಪ್ಲೇಟ್ನೂ ಇಡ್ಲಿ ಖಾನೆ ದೊಡ್ಡ ಅದಾವ್ರಿ, ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಬರ್ತಾವೆ ರೀ. ಯಾಕಂದ್ರೆ ಇದು 5 ಹಿಡಿತದ ನೋಡ್ರಿ, ತಳಗಿಂದು ಸಣ್ಣದು. ಇದು 7 ರೀ, ಮ್ಯಾಗಿಂದನು 7. 2 ಖಾನೆ ಮಾತ್ರ 7 ಹಿಡಿತಾವ್ರಿ. 14 ಇಡ್ಲಿ ಹಾಕ್ತಾವ್ರಿ. ಅದೊಂದು 5 ಅಂದ್ರೆ 19 ಇಡ್ಲಿ ಹಾಕ್ತಾವೆ ನೋಡ್ರಿ. ಒಂದು ಸಾರಿ ಹಾಕ್ಬಿಟ್ರೆ ಎಲ್ಲರೂ ತಿಂತೇವ್ರಿ. ನಾವು 5 ಜನನೂ ತಿಂತೇವೆ. ನಮ್ಮ ಮಗ ದೊಡ್ಡ ಮಗ ಊರಿಗೆ ಹೋಗ್ಯಾನ್ರಿ. ಇವಾಗ 4 ಜನ ಒಂದೆರಡು ಇದ್ರೂ ಆಮೇಲೆ ತಿಂತಾರೆ ಹುಡುಗರು ಅಂತೇಳಿ ಮಕ್ಕಳು. ನಾನು 19 3 ಖಾನ್ಯಾಕು ಹಾಕಿಬಿಡ್ತೀನಿ ರೀ. ಅದು ಸ್ವಲ್ಪ ಬೊಗೋಣಿಗೆ ಹತ್ತಿದ್ದನು ಯಾಕೆ ವೇಸ್ಟ್ ಮಾಡ್ದತ್ತೇಳಿ ಸ್ವಲ್ಪ ಕೈಲೇನು ಒರೆಸಿ ಹಾಕಿಬಿಡ್ತೀನಿ ರೀ. ಅವನು ಊರಿಗೆ ಹೋಗ್ಯಾನಲ್ರಿ. ನಾವು 4 ಜನ ಅದೇವಿ. ಮನುಷ್ಯ ಒಂದು 4 ಬರ್ತಾವ್ರಿ. ಇನ್ನೊಂದು 3 ಅದು ಉಳಿತಾವ, ಅವು ಆಮೇಲೆ ತಿಂತಾರೆ ಮಕ್ಳು ಅಂದ್ಕೊಂಡು ಅಷ್ಟು ಒಮ್ಮೆ ಮಾಡಿಬಿಡ್ತೀನಿ ರೀ. ಇದ್ರ ಜೊತೆ ಸಾಂಬಾರು ಅದು ಏನೋ ಮಾಡೋಂಗಿಲ್ಲ ರೀ, ಲೇಟ್ ಆಗಿಬಿಡ್ತದೆ. ಅವೆಲ್ಲ ಬಾಂಡೆಗಳು ಚಂದಿನಾಗ ತೊಳೆದು ನೋಡ್ರಿ. ದೇವ್ರ ಮುಂದೆ ದೀಪ ಹಚ್ಚಿ ಬಂದೆ. ಈಗ ಇಡ್ಲಿಗೆ ರೆಡಿ ಇಟ್ಟು ಆವಾಗನೇ ಹಚ್ಬೇಕಂದೆ. ಸ್ವಲ್ಪ ಇಡ್ಲಿ ಮಾಡಾಕ್ರೆ ಇಟ್ಟು ಹೋಗ್ಬೇಕಂದು ಪೂಜೆ ದೀಪ ಹಚ್ಚಿ ಬರ್ಬೇಕಂತೇಳಿ ಇವಾಗ ಹಚ್ಚಿ ಬಂದೆ ನೋಡ್ರಿ. ಯಾಕಂದ್ರೆ ಸಾಂಬಾರು ಅದು ಮಾಡ್ಕೊಂಡು ಕೂತಂದ್ರೆ ಲೇಟ್ ಆಗಿಬಿಡ್ತದೆ. ಹಾಗಾಗಿ ಸ್ವಲ್ಪ ಉಪ್ಪಿನಕಾಯಿ ಚಟ್ನಿ ಇಡ್ಲಿ ತಿಂದ್ರೆ ಆಯ್ತಾಳ ಅಂತೇಳಿ ಅಷ್ಟ ಚಟ್ನಿ ಮಾಡಾಕತ್ತೇನೆ ರೀ. ನಮ್ಮ ಮಗಳು ಬೆಳ್ಳುಳ್ಳಿ ಸ್ವಲ್ಪ ಸೊಂಟಿ ಸುಲಿಲಾಕತ್ತಾರ ಚಟ್ನಿಗೆ ಅಂತೇಳಿ. ಅದಕ್ಕೆ ಸುಲಿ ಅಂತ ಹೇಳಾಕತ್ತೇನೆ ರೀ. ಆಕೆ ಎಷ್ಟು ಸುಲಿಬೇಕಂತ ಕೇಳಾಕತ್ತಾಳ ನನಗೆ. ಇವಾಗ ಚಟ್ನಿಗೆ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಪುಟಾಣಿ ತೊಗೊತೀನಿ ರೀ. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಇದು ಮಾಡ್ಬೇಕ್ರಿ. ಕೊತ್ತಂಬರಿ ಸ್ವಲ್ಪ ಹಾಕ್ಬೇಕ್ರಿ, ಸೋಸ್ಕೋಬೇಕ್ರಿ. ಕೊತ್ತಂಬರಿ ಅದು ಹಾಕಿದ್ರೆ ಚೆನ್ನಾಗಿ ಹಾಕ್ತಾರೆ ಚಟ್ನಿ. ಮನ್ಯಾಗ ಇದ್ದೇವಂದ್ರೆ ರೀ ಮಸಾಲೆ ದೋಸೆ ಮಾಡ್ತೇನೆ ರೀ.
ಮಸಾಲೆ ದೋಸೆ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಶೇಂಗಾ ಚಟ್ನಿ ದೋಸೆ ಮಾಡಾಗನ ತವಾ ಮೇಲೇ ಸ್ವಲ್ಪ ಚಟ್ನಿ ಉದುರಿಸ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿರ್ತೀನಿ ರೀ. ಆಲೂಗಡ್ಡೆ ಪಲ್ಯ ಹಾಕಿ ಅದ್ರ ಜೊತೆ ಚಟ್ನಿ ಸಾಂಬಾರು ಎಲ್ಲ ಮಾಡಿರ್ತೀವಿ. ಅವತ್ತು ಮನ್ಯಾಗ ಇರ್ತೇವಲ್ಲ ರೀ, ಹಾಗಾಗಿ ಆ ಥರ ದೋಸೆ ಅದು ಮಾಡ್ಬೇಕಂದ್ರೆ ಮನ್ಯಾಗಿರುವಾಗ ಮಾಡ್ತೀವಿ ರೀ. ಇವಾಗ ಕೆಲ್ಸಕ್ಕಂದ್ರೆ ಆಗಲ್ಲ ರೀ. ಅದಕ್ಕೆ ಆ ಕಡೆ ಇಡ್ಲಿ ಮಾಡಕ್ಕೆ ಇಟ್ಬಿಟ್ಟು ಈ ಕಡೆ ಎಲ್ಲ ಕೆಲಸ ಆಗ್ತಾವ ಅಂಥೇಳಿ ದೇವ್ರ ಮುಂದೆ ದೀಪ ಹಚ್ಚಿ ಬಂದಾರ. ಚಟ್ನಿ ಮಾಡೋದು ಅದು ಇದು ಕೆಲಸ ಆಗ್ತಾವ ಅಂಥೇಳಿ ಮಾಡ್ತೀನಿ ರೀ. ಇವಾಗ ಈ ಬ್ಯಾಸಿಗೆ ದಿನಕ್ಕಂತೂ ನಾವು ಜಲ್ದಿನೇ ಹೇಳಂಗಿಲ್ಲ ರೀ. ಈ ಮಕ್ಕಳನ್ನೂ ರಜಾ ಇರ್ತದೆ, ಮನ್ಯಾಗ ಇರ್ತಾರೆ, ಅವರು ಎಬ್ಸಿದ್ರು ಜಲ್ದಿ ಹೇಳಂಗಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ತೊಂಡು ಕಡಿಸಿ ತಣ್ಣಗೆ ಗಾಳಿ ಅದು ಎಲ್ಲ ಚಂದ ಬಿಡ್ತದ್ರೆ. ಆವಾಗನೇ ಜಾಸ್ತಿ ನಿದ್ದೆ ಬರ್ತಿರ್ತದೆ. ರಾತ್ರಿ ಎಷ್ಟು ಫ್ಯಾನ್ ಹಚ್ಚಿದ್ರೂ ನಿದ್ದೆನ ಸರಿ ಆಗಲ್ಲ ರೀ. ಹೊತ್ತೊಂಟೆ ನಿದ್ದೆ ಚೆನ್ನಾಗಿ ಬರ್ತದೆ. ಆದರೂ ಏನು ಮಾಡಿದ್ರೆ ಮತ್ತೆ ಹೇಳ್ತಾರೆ 6:30ಗೆ ಅದು ಹೇಳ್ತೀವಿ. ಸ್ವಲ್ಪ ಕೊತ್ತಂಬರಿ ಸೋಸ್ಕೊಂಡು ತೊಳ್ಕೊಂಡು ಹಾಕಿ ಚಟ್ನಿ ಮಾಡ್ಬೇಕಾರೆ ಆ ಕಡೆ ಶೇಂಗಾದ ಕಾಳು ಹುರಿದಿಟ್ಟಿದ್ದೀನಿ. ಅದು ಸ್ವಲ್ಪ ಆರಬೇಕು. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ. ಮಕ್ಕಳು ಮನೆಯಾಗಿರ್ತಾರೆ ಇಬ್ಬರು. ಒಬ್ಬ ದೊಡ್ಡ ಮಗ ಊರಿಗೆ ಹೋಗ್ಯಾನ್ರಿ. ಅದು ಇಡ್ಲಿ ಮಾಡ್ತೇವಂದ್ರೂ ಮನ್ಯಾಗ ಒಬ್ಬೊಬ್ರಿಗೆ ಇಷ್ಟನೇ ಆಗಂಗಿಲ್ಲ ರೀ. ಇಡ್ಲಿ ಒಂದಿಬ್ರಿಗೆ ಇಷ್ಟ ಆದ್ರೆ ಒಂದಿಬ್ರಿಗೆ ಇಷ್ಟ ಆಗಲ್ಲ ರೀ. ದೋಸೆನೂ ಹಂಗೆ ರೀ. ಉಪ್ಪಿಟ್ಟಂತೂ ನನಗಂತೂ ಉಪ್ಪಿಟ್ಟಂದ್ರೆ ತುಂಬ ಇಷ್ಟ ರೀ. ನಮ್ಮ ಮನೆಯವ್ರು ಉಪ್ಪಿಟ್ಟು ತಿನ್ನಂಗಿಲ್ಲ. ಅವಲಕ್ಕಿ ಮಾಡಂತಾರೆ, ನನಗೆ ಅವಲಕ್ಕಿನೇ ಇಷ್ಟ ಆಗಂಗಿಲ್ಲ ರೀ. ಆದರೂ ಇಷ್ಟ ಕಷ್ಟ ಅಂದ್ರೆ ಏನು ಮಾಡೋದ್ರಿ. ಯಾರಿಗೆ ಇಷ್ಟ ಅಲ್ಲಿ ಬಿಡಲಿ ಮಾಡಿದೆವು ಅಂದ್ರೆ ಯಾರು ತಿನ್ನೋರು ತಿಂತೇವ್ರಿ. ಇಲ್ಲಾಂದ್ರೆ ಎಡ್ಡೆರಡು ಥರ ಅಂತೂ ಮಾಡೋಕ್ಕಾಗಲ್ಲ ರೀ. ನಾವು ಉಪ್ಪಿಟ್ಟು ತಿಂತೀವಿ, ನಮ್ಗೆ ಉಪ್ಪಿಟ್ಟು ಅವ್ರಿಗೆ ಅವಲಕ್ಕಿ ಅಂತೂ ಮಾಡ್ಕೊಳಕ್ಕಾಗಂಗಿಲ್ಲ. ಏನು ಒಂದೊಂದು ದಿನ ಮಾಡ್ತೇವೋ ಒಂದೊಂದು ದಿನ ಅಲ್ಲ ಅಂಥೇಳಿ ತಿಂತೇವ್ರಿ. ಅವಲಕ್ಕಿ ಉಪ್ಪಿಟ್ಟು ಅಂದ್ರೆ ಬಿಸಿದಾದ್ರೆ ಚಲೋ ಇರ್ತದೆ ರೀ. ದೋಸೆನೂ ಅಷ್ಟೇ ರೀ, ಬಿಸಿ ಆದರೆ ಚೆನ್ನಾಗಿರ್ತಾವೆ. ಜಾರಿ ಸಣ್ಣದಾದರೆ ದೊಡ್ಡದು ಸ್ವಲ್ಪ ಇದು ಆಗ್ಯದ್ರದು ಜಾರಿ ಸರಿ ಇಲ್ಲ. ಹಂಗಾಗಿ ಇದಕ್ಕೆ ಸಣ್ಣದಕ್ಕೆ ಎರಡು ಸತಿ ಹಾಕಾಕತ್ತೀನಿ ನೋಡಿರಿ. ನಮ್ಮ ದೊಡ್ಡ ಮಗ ನಮ್ಮ ಅಮ್ಮಾರ ಹತ್ರ ಹೋಗ್ಯಾನ್ರಿ ಊರಿಗೆ. ಅವನು ಸೆಕೆಂಡ್ PUC ಮುಗಿಸಿದಾರೆ. ಹೊಳ್ಳಿ ಡಿಗ್ರಿಗೆ ಹೋಗಪ್ಪ ಅಂದರೆ ಡಿಗ್ರಿ ಓದಲಿಲ್ಲ ರೀ. ಅವ್ನು ಬಿಟ್ಬಿಟ್ಟ. ಸಾಕಷ್ಟೇ ಅಂಥೇಳಿ ಬಿಟ್ಟಾರೆ. ಇನ್ನು ಓದಂದ್ರೆ ಅವ್ರು ಓದೋಕ್ಕಾಗಲ್ಲ ಅಂದ್ರೆ ಏನು ಮಾಡೋದು ಹಾಕಿದ್ರೆ ಓದೋರಿಗೆ ಓದಿಸ್ತೇವ್ರಿ ಅಷ್ಟೇ. ಓದಂಗಿಲ್ಲ ಅಂದ ಅದು ಯಾಕೆ ಇದು ಮಾಡೋದಂತೇಳಿ ಬಿಟ್ಟಾನ್ರಿ. ಅವನು ನಮ್ಮ ಅಮ್ಮಾರ ಹತ್ರ ಊರಿಗೆ ಹೋಗ್ಯಾನ್ರಿ. ಸೆಕೆಂಡ್ PUC ಮುಗಿಸ್ಬಿಟ್ಟು ಇನ್ನೊಂದು 3 ವರ್ಷ ಓದಪ್ಪ ಅಂತಂದರೆ ನಾನು ಒಲ್ಲೆ ಅಂತ ಹೇಳ್ತಾನೆ ರೀ. ಒಲ್ಲೆ ಅನ್ನೋರಿಗೆ ಏನು ಮಾಡೋದು. ಎಷ್ಟು ಹೇಳಿದ್ರು ಕೇಳಲಿಲ್ಲ ರೀ. ಏನು ಮಾಡೋಕ್ಕಾಗತ್ತಾರೇನು. ಇನ್ನೊಂದು 3 ವರ್ಷ ಓದಿದ್ರೆ ಚೆನ್ನಾಗಿರ್ತಿತ್ತು. ಮುಂದೆ ಅವ್ರಿಗೆ ಯಾವುದಾದ್ರೂ ಕೆಲ್ಸಕ್ಕೆ ಹೆಲ್ಪ್ ಆಗ್ತದಂದ್ರೆ ಇಷ್ಟು ದಿನ ಓದಿನೂ ಈ ಥರ ಲಾಸ್ಟ್ಗೆ ಹಿಂಗೆ ಮಾಡಿಬಿಡ್ತಾರೆ ರೀ. ಏನು ಮಾಡೋಕ್ಕಾಗಲ್ಲ ರೀ. ನಮ್ಮ ದೊಡ್ಡ ಮಗಳದು ಸೆಕೆಂಡ್ PUC ಮುಗಿತು ರೀ ವರ್ಷ. ಸೆಕೆಂಡ್ PUC ಮುಗಿತು ರೀ. ಚಿಕ್ಕ ಮಗ
9ನೇ ಕ್ಲಾಸ್ ಮುಗಿತ್ರೆ 10ನೇ ಕ್ಲಾಸ್ ಹೋಗ್ಬೇಕು ಅವನು ಈ ವರ್ಷ. ಮಗಳದು ರಿಸಲ್ಟ್ ಬರ್ತ್ರಿ ಚೆನ್ನಾಗಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಯಾಳ. ಇನ್ನು ಡಿಗ್ರಿಗೆ ಅಡ್ಮಿಷನ್ ಮಾಡ್ಬೇಕ್ರಿ. ಯಾರು ಓದ್ತೀನಿ ಅಂತಾರ ಅವ್ರಿಗೆ ಓದಿಸ್ರಿ, ಮತ್ತೇನು ಮಾಡೋಕ್ಕಾಗತ್ತಾರೆ ನೋಡಿರಿ. ಇಡ್ಲಿ ದೊಡ್ಡ ಚೆನ್ನಾಗಿ ಆಗ್ತಾವ್ರಿ, ಇಷ್ಟು ಚೆನ್ನಾಗಿ ಬಂದಾವ ನೋಡಿರಿ ಇಡ್ಲಿ. ಹೊರಗಡೆದೇನು ನಾಷ್ಟ ಅದು ಏನು ತರ್ಸಂಗೆ ಇಲ್ಲಾರ, ನಾನು ಮನ್ಯಾಗೆ ಮಾಡ್ತೀನಿ ರೀ. ಏನೋ ಮಾಡಬೇಕಾದ್ರೂ ಒಂದೊಂದು ದಿನ ಏನು ನಾಷ್ಟ ಮಾಡಿಲ್ಲ ಅಂದ್ರೆ ಡೈರೆಕ್ಟ್ರಿಗೆ ಅಡುಗೆನ ಮಾಡಿಬಿಡ್ತೇವ್ರಿ. ಚಪಾತಿ ಅದು ಈ ಥರ ಮಾಡಿದ್ರೆ ತಿಂತೇವ್ರಿ. ಅಂದ್ರೆ ಬೇಗ ತಿನ್ನಂಗಿಲ್ಲ, ಹೊತ್ತಾಗಿ ತಿಂತೇವೆ. ಮನೆ ಇಂಥ ಇದ್ರ ಜರ್ಮನಿಯು ಐತಲ್ರಿ ಪಾತ್ರೆ, ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ. ಮೆತ್ತಗೆ ಇಡ್ಲಿನೂ ದೊಡ್ಡ ದೊಡ್ಡ ಬರ್ತಾವ್ರಿ. ನಾವು ಇವಾಗನೇ ಹೊಸ್ದಾಗೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮಾಡ್ಬೇಕಂತೇಳಿ ಮಾಡ್ತಾಯಿದ್ದೇವೆ ರೀ. ಸಪೋರ್ಟ್ ಮಾಡಿರಿ. ನಮಗೂ ಏನೋ, ನನಗಂತೂ ಏನೂ ಬರಲ್ಲ ರೀ ಎಡಿಟ್. ಅದು ನಮ್ಮ ಸಣ್ಣ ಮಗನೇ ಮಾಡ್ತಾನೆ. ಸುಮ್ಮನೆ ನಾ ವಿಡಿಯೋ ಮಾಡ್ತೀನಿ ಅಷ್ಟೇ, ನಮ್ಮ ಮಗನೇ ಎಲ್ಲ ಎಡಿಟ್ ಮಾಡ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ.